ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಿಮ್ಮ ಪ್ರೀತಿ ಸಹಕಾರ ಒಂದು ವಾರದಿಂದ ನಿಜವಾಗಿಯೂ ಪ್ರತಿಯೊಂದು ವಿಡಿಯೋವನ್ನು ತಾವುಗಳು ಸಂಪೂರ್ಣವಾಗಿ ನೋಡ್ತಾ ಇದ್ದೀರಾ. ಅದೇ ಖುಷಿ ನನಗೆ, ಯಾಕಂದರೆ ಪ್ರತಿಯೊಂದು ವಿಡಿಯೋ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಆ ಒಂದು ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ. ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೇನೆ ಅಂದರೆ, ಬಹಳ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಸರ್ ಈ ವರ್ಷ ನಿಮ್ಮ ಸಬ್ಸ್ಕ್ರೈಬರೇ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ರ್ಯಾಂಕನ್ನು ಗಳಿಸ್ತೀನಿ ಅಂತ ಹೇಳಿ ಕಮೆಂಟ್ಸನ್ನು ಮಾಡ್ತಾಯಿದ್ದಾರೆ. ನಮ್ಮ ಕಾಲೇಜಲ್ಲಿ ನಾನೇ ಫಸ್ಟ್ ರ್ಯಾಂಕ್ ಬರ್ತೀನಿ ಸರ್, ನಾನು ಸ್ಟೇಟಲ್ಲಿ ಬರಲಿಲ್ಲ ಅಂದರೂ ಕೂಡ. ಇದಕ್ಕೇನಂತೀವಿ ಅಂದರೆ ಕಾನ್ಫಿಡೆನ್ಸ್, ಇದಕ್ಕೇನಂತೀವಿ ಅಂದರೆ ಬೂಸ್ಟ್ ಯುವರ್ ಸೆಲ್ಫ್ ಅಂತ. ಹೌದಲ್ವಾ? ನಮ್ಮ ಡ್ರೀಮ್ ಯಾವತ್ತೂ ಕೂಡ ಅಬ್ದುಲ್ ಕಲಾಂ ಅವರು ಹೇಳಿದ ಹಾಗೆ ನಮ್ಮ ಡ್ರೀಮ್ ಈ ಲೆವೆಲಿಗೆ ಇರಬೇಕು ರೀ, ಇದರಲ್ಲಾದರೂ ಸ್ಯಾಟಿಸ್ಫ್ಯಾಕ್ಷನನ್ನು ಪಡ್ಕೋಬೋದು ಅಂತ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇರುವಂಥದ್ದು ಇಷ್ಟೇ. ಹಾಗಿದ್ರೆ ಅವೆಲ್ಲ ಯಾವ ಸ್ಟೆಪ್ಸ್ಗಳು ಸರ್? ಯಾಕಂದರೆ ಹೌ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ಯುವರ್ ಆನ್ಸರ್ ಪೇಪರ್, ಹೌ ಟು ಇನ್ಕ್ರೀಸ್, ಹೌದಲ್ವ? ನಮ್ಮ ಟಾಪಿಕ್ ಏನು ಇವತ್ತು ಅಂದರೆ ಹೌ ಟು ಇನ್ಕ್ರೀಸ್ ಯುವರ್ ಮಾರ್ಕ್ಸ್ ಇನ್ ಯುವರ್ ಆನ್ಸರ್ ಪೇಪರ್. ನೋಡಿ, ನೀವೇ ಬರೆದಿರೋದು, ಆದರೆ ಬರೆದಿರೋಕ್ಕಿಂತ ಜಾಸ್ತಿ ನಿಮಗೆ ಅಂಕಗಳು ಬೇಕು ಅಂದರೆ ಯಾವ ರೀತಿಯಾಗಿ ಆನ್ಸರ್ ಪೇಪರನ್ನು ತಾವುಗಳು ಮೇಂಟೈನ್ ಮಾಡಬೇಕು, ಅದರ ಬಗ್ಗೆ ಒಂದು ಚರ್ಚೆಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ಮಾಡ್ತಾಯಿದ್ದೇವೆ. ವಿದ್ಯಾರ್ಥಿಗಳೇ, ನೀವು ರ್ಯಾಂಕ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಫೇಲ್ಯೂರ್ ಕ್ಯಾಂಡಿಡೇಟ್ಸ್ ಆಗಿರ್ಬೋದು, ಆ್ಯಾವ್ರೇಜ್ ಸ್ಟೂಡೆಂಟ್ ಆಗಿರ್ಬೋದು, ಅಂತ ಎಲ್ಲರಿಗೂ ಕೂಡ ಒಂದೇ ಒಂದು ಕನಸು ಏನು ಅಂತ ಹೇಳಿದರೆ, ನಾನು ಏನು ಬರೆದಿದ್ದೀನೋ ಅದಕ್ಕಿಂತ ಜಾಸ್ತಿ 1-2 ಮಾರ್ಕ್ಸ್ ಟೀಚರ್ ಕೊಡಬೇಕು ಅಂತ. ಟೀಚರಿಗೆ ಏನು ಬೇಕು ಗೊತ್ತಾ? ವಿದ್ಯಾರ್ಥಿ ಏನಾದರೂ ಮಾಡ್ಕೊಂಡು ಒಳ್ಳೆಯ ಜೀವನವನ್ನು ರೂಪಿಸಿಕೊಳ್ಳಲಿ ಅಂತ. ನೀವು ಡಾಕ್ಟರ್ ಆಗಿರ್ತೀರ, ಇಂಜಿನಿಯರ್ ಆಗಿರ್ತೀರ, IAS ಆಫೀಸರು, KS ಆಫೀಸರು, ಒಬ್ಬ IT ಡಿಪಾರ್ಟ್ಮೆಂಟಲ್ಲಿ ಒಬ್ಬ CA ಆಗಿರ್ತೀರ, ಏನೇನೇನೋ ಆಗಿರ್ತೀರ. ಆದರೆ ಆ ಟೀಚರು ನಿಮಗೆ ಪಾಠ ಮಾಡಿದವರು ಅದೇ ಹಳೆಯ ಸ್ಕೂಲಲ್ಲಿ, ಅದೇ ಬಟ್ಟೆಗಳಲ್ಲಿ, ಅದೇ ಒಂದು ರೂಪದಲ್ಲಿ ಹಾಗೆ ಇರ್ತಾರೆ. ನಮಗೆ ಬೇಕಾಗಿರೋದು ಅಷ್ಟೇ. ನನ್ನ ಈ ಒಂದು ವಿಡಿಯೋಯಿಂದ ಒಬ್ಬನು ಚೇಂಜ್ ಆದರೂ ಸಾಕು, ಅವನ ಮಾರ್ಕ್ಸ್ಗಳು ಚೇಂಜ್ ಆಗುತ್ತಲ್ವ, ಅದು ನನಗೆ ಬೇಕಾಗಿರುವಂಥದ್ದು. ದಿಸ್ ವಿಡಿಯೋ ವಿಲ್ ಚೇಂಜ್ ಯುವರ್ ಮೈಂಡ್ ಸೆಟ್, ದಿಸ್ ವಿಡಿಯೋ ವಿಲ್ ಚೇಂಜ್ ಯುವರ್ ಮಾರ್ಕ್ಸ್ ಇನ್ ಯುವರ್ ಎಕ್ಸಾಮ್ ಪೇಪರ್. ಹಾಗಾಗಿ ನನ್ನ ವಿದ್ಯಾರ್ಥಿಗಳೇ, ಮೊದಲು ನೋಡಿ ಏನಂತ ಹೇಳ್ತೀವಿ, ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತೀವಿ. ಸ್ಟೆಪ್ ಒನ್ ಟು ಇನ್ಕ್ರೀಸ್ ಯುವರ್ ಮಾರ್ಕ್ಸ್ ಇನ್ ಯುವರ್ ಆನ್ಸರ್ ಪೇಪರ್, ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಅದೇನಾಗಿರುತ್ತೆ ಅಂತ ಹೇಳಿದರೆ, ನೋಡಿ, ನಾನೇ ಈಗ ವ್ಯಾಲ್ಯುಯೇಷನಿಗೆ ಇಯರ್ ಪ್ರತಿ ವರ್ಷವೂ ಕೂಡ ಹೋಗ್ತಾ ಇರ್ತೀನಿ. ಎವ್ರಿ ಇಯರ್ ಐ ಗೋ ಫಾರ್ ವ್ಯಾಲ್ಯುಯೇಷನ್. ಹೋದಾಗ ಪೇಪರ್ ಎತ್ಕೊಂಡು ಹೀಗೆ ತಿರುಗಿಸಿದ ತಕ್ಷಣ ಎಷ್ಟು ಮನಸ್ಸು ಕೆಲವೊಮ್ಮೆ ಖುಷಿ ಆಗುತ್ತೆ ಅಂದರೆ, ಕೆಲವೊಮ್ಮೆ ಎಷ್ಟು ಬೇಜಾರಾಗುತ್ತೆ ಅಂದರೆ, ಇದೆಂಥ ದರಿದ್ರ ಪೇಪರ್ ಸರ್, ಬರ್ದಿರೋದು ಓದೋಕ್ಕೂ ಬರೋಂಗಿಲ್ಲಲ್ಲ ಅಂತ. ನೋಡಿ, ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಆ ಪೂರ್ತಿ ಪೇಪರ್ ವ್ಯಾಲ್ಯುಯೇಷನ್ವರೆಗೂ ಕೂಡ ಮೈಂಡ್ಸೆಟ್ ಹಂಗೆ ಇರುತ್ತೆ, ಏನು ಕಚಡ ಬರ್ದಿದ್ದಾನೇನು ಅಂತ, ಕಾಗಿ ಕಾಲು ಗುಬ್ಬಿ ಕಾಲು ಅಂತ. ಹಾಗೆ ಬರಿಬೇಡಿ ಮಕ್ಕಳೇ. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳಿದರೆ, ಸುಂದರವಾದ ಹ್ಯಾಂಡ್ ರೈಟಿಂಗ್ ಆಗಿರಬೇಕು, ಗುಂಡಾಗಿ ಇರಬೇಕು. ಕರ್ಸಿವ್ ಬರಲ್ವಾ? ಡೋಂಟ್ ವರಿ ಮ್ಯಾನ್, ಈಗ ಕಲಿಯುವ ಅವಶ್ಯಕತೆ ಇಲ್ಲ, ಆಯಿತಾ? ಅವೆಲ್ಲ ಕಲಿಬೇಕಾಗಿದ್ದು 15 ವರ್ಷಗಳ ಹಿಂದೆ, ಈಗಲ್ಲ. ಹಾಗಿದ್ರೆ ಈಗೇನು ಮಾಡಬೇಕು ಅಂತ ಹೇಳಿದರೆ, ದಯವಿಟ್ಟು ದಿನನಿತ್ಯ ತಗೊಳ್ಳೋ ರೈಟ್ ಆ್ಯಂಡ್ ಪ್ರಾಕ್ಟೀಸ್ ಮಾಡೋದ್ರಿಂದ ಮೆಮೊರಿ ಪವರು ಕೂಡ ಇನ್ಕ್ರೀಸ್ ಆಗುತ್ತೆ. ರೈಟ್ ಆ್ಯಂಡ್ ಪ್ರಾಕ್ಟೀಸ್ ಮಾಡೋದ್ರಿಂದ ಹ್ಯಾಂಡ್ ರೈಟಿಂಗ್ ಕೂಡ ಇಂಪ್ರೆಷನ್ ಚೆನ್ನಾಗಿ ಬರುತ್ತೆ. ನೋಡಿ, ನಿಮ್ಮ ಪೇಪರನ್ನು ವ್ಯಾಲ್ಯುಯೇಷನ್ ಮಾಡೋರು ನಿಮ್ಮ ಲೆಕ್ಚರರ್ಸ್ಗಳಲ್ಲ, ಯಾರೋ ಒಬ್ಬರು ನಿಮಗೆ ಅಪರಿಚಿತರು, ಹೀ ಈಸ್ ಎ ಸ್ಟ್ರೇಂಜರ್. ಹೌದಲ್ವಾ? ನಿಮ್ಮ ಪೇಪರನ್ನು ಅವ್ರು ತಗೊಂಡಾಗ ಹೀಗೆ ಹಾಳೆ ತಿರುಗಿಸ್ಬಿಟ್ಟು ಫಸ್ಟ್ ಪೇಜನ್ನು ನೋಡಿದಾಗ, ಮಸ್ತಾಗಿ ಬರೆದಿದ್ದಾನೆ ಹುಡುಗ ಅಂತ. ವೆದರ್ ಆನ್ಸರ್ಸ್ ಆರ್ ರೈಟ್ ಆರ್ ರಾಂಗ್ ಸೆಕೆಂಡರಿ, ಆದರೆ ಮೈಂಡ್ ಮಾತ್ರ ಫ್ರೆಶ್ ಆಗುತ್ತೆ, ಅವ್ರದ್ದು ಹಾರ್ಮೋನ್ಸ್ ಎಲ್ಲ ವರ್ಕೌಟ್ ಆಗುತ್ತೆ. ಏನು ಅಂದರೆ, ಉಲ್ಲಾಸಭರಿತವಾದ ಹಾರ್ಮೋನ್ಸ್ಗಳಲ್ಲಿ ನಿಮ್ಮ ಪೇಪರನ್ನು ವ್ಯಾಲ್ಯುಯೇಷನ್ ಮಾಡ್ತಾ ಇರ್ತಾರೆ. ಆದರೆ ನಿಮಗೆ ಬಹಳ ಪ್ಲಸ್ ಪಾಯಿಂಟ್ ಏನು ಅಂದರೆ, ಪ್ರತಿಯೊಂದು ಆನ್ಸರು ನಿಮ್ಗೆ ಒಳ್ಳೆ ಹ್ಯಾಂಡ್ ರೈಟಿಂಗಲ್ಲಿ ಬರೆದಿದ್ದರೆ ನೀವು ಅರ್ಧರ್ಧ ಮಾರ್ಕ್ಸ್ ಅಂತೂ ಹೆಚ್ಚಿಗೆ ಬರ್ತಾನೆ ಇರುತ್ತೆ. ಇಮ್ಯಾಜಿನ್ ಯುವರ್ಸೆಲ್ಫ್, ಪ್ರತಿಯೊಂದು ಆನ್ಸರ್ಗೆ ಅರ್ಧರ್ಧ ಮಾರ್ಕ್ಸ್ ಹೆಚ್ಚಿಗೆ ಬರ್ತಾ ಇರುತ್ತೆ ಅಂದರೆ, ಅದಕ್ಕೆ ನಾನು ಹೇಳುತ್ತಿರುವಂಥದ್ದು ವಿದ್ಯಾರ್ಥಿಗಳೇ, ಹ್ಯಾಂಡ್ ರೈಟಿಂಗ್ ಮ್ಯಾಟರ್ಸ್. ನಿಮ್ಮ ಹ್ಯಾಂಡ್ ರೈಟಿಂಗು ಮ್ಯಾಟ್ರ್ ಆಗುತ್ತೆ ಎಕ್ಸಾಮಲ್ಲಿ. ಕ್ಲಿಯರ್? ಈಗ ನಾವು ಸ್ಟೆಪ್ 2ನಲ್ಲಿದ್ದೀವಿ. ಸ್ಟೆಪ್ 2 ಏನು ಅಂತ ಹೇಳಿದರೆ, ನೀವು ಕಾಟು ಚಿತ್ತು ಮಾಡಬಾರ್ದು. ನಿಮ್ಮ ಆನ್ಸರ್ ಪೇಪರಲ್ಲಿ, ನಿಮ್ಮ ಬೋರ್ಡ್ ಎಕ್ಸಾಮ್ ಪೇಪರಲ್ಲಿ ಮಾಡಬಾರ್ದು. ಅಂದರೆ ಇವತ್ತಿನಿಂದ ನೀವು ಪ್ರಾಕ್ಟೀಸ್ ಮಾಡಬೇಕು. ಯೂನಿಟ್ ಟೆಸ್ಟು, ಪ್ರಿಪೇಟ್ರಿ ಹಾಗೂ ನಿಮ್ಮ ಕಾಲೇಜಲ್ಲಿ ನಡೆಸುವಂಥ ಎಕ್ಸಾಮಿನ, ಆಯಿತಾ, ಎಲ್ಲ ಪೇಪರ್ಸು ಬರೆಯುವ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಸ್ಕ್ರಿಬ್ಲಿಂಗ್ ಮಾಡಬಾರ್ದು. ಅಂದರೆ ಬರೆದೇದು ಕಾಟ್ ಹಾಕೋದು, ಇದನ್ನು ಬರೆಯೋದು ಅಲ್ಲಿ ಕಾಟ್ ಹಾಕೋದು, ಮತ್ತೆ ಇಲ್ಲಿ ಕಾಟ್ ಹಾಕೋದು, ಪೂರ್ತಿ ಆನ್ಸರ್ ಹಿಂಗೆ ಕಾಟ್ ಹಾಕೋದು, ಮತ್ತೆ ಬರೆಯೋದು, ಇದು ಒಳ್ಳೆಯ ವಿದ್ಯಾರ್ಥಿಯ ಲಕ್ಷಣಗಳಲ್ಲ, ರ್ಯಾಂಕ್ ಸ್ಟೂಡೆಂಟಿನ ಲಕ್ಷಣಗಳಲ್ಲ, ಇದು ಒಳ್ಳೆಯ ಅಂಕ ಬೇಕು ಅಂತ ಬಯಸಿದವರ ಲಕ್ಷಣಗಳಲ್ಲ. ಹಾಗಾಗಿ ಇವತ್ತಿನಿಂದ ಡಿಸೈಡ್ ಮಾಡಿ, ಪ್ರತಿಯೊಬ್ಬರು ಕೂಡ ಇನ್ನು ಮುಂದೆ ಸುಂದರವಾದ ಹ್ಯಾಂಡ್ ರೈಟಿಂಗನ್ನು ಬರಿತೀವಿ ಸರ್, ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೂ ಆನ್ಸರ್ ಪೇಪರಲ್ಲಿ ಕಾಟು ಚಿತ್ತು ಹಾಕಿ ಬರೆಯುವುದಿಲ್ಲ ಅಂತ. ಲೆಟ್ ರೈಟಿಂಗಲ್ಲಿ ಒಂದು ಕಾಟು ಬಿದ್ದರೂ 5ಕ್ಕೆ 5 ಮಾರ್ಕ್ಸ್ ಕೊಡೋದೇ ಇಲ್ಲ. ಇವತ್ತೇ ಹೇಳಿದ್ದೀನಿ ಇಂಗ್ಲೀಷಲ್ಲಿ.
ಕ್ಲಿಯರ್? ಇದು 2 ಸ್ಟೆಪ್ಸ್ ಆಯಿತು. 3ನೇ ಸ್ಟೆಪ್ ಏನು ಅಂತ ಹೇಳಿದರೆ, ಏನೇ ಬರೀರಿ ನೀವು ಆನ್ಸರ್ ಪೇಪರಲ್ಲಿ ಅದು ಆರ್ಡ್ರ್ ವೈಸಲ್ಲಿ ಇರಬೇಕು ಸರ್. ಯಾಕೆಂದರೆ ಬಹಳ ಸಲ ನಾನು ವ್ಯಾಲ್ಯುವೇಷನ್ ಹೋದಾಗ ನೋಡಿದ್ದೀನಿ, ಫಸ್ಟಿಗೆ 4 ಮಾರ್ಕ್ಸಿನ ಕ್ವಶನ್ಸ್ ಬರೀತಾ ಇರ್ತಾರೆ. ಫಸ್ಟಿಗೆ ನೋ ಪ್ರಾಬ್ಲಮ್, ಬರೀರಿ, ನೋ ಪ್ರಾಬ್ಲಮ್. ಫಸ್ಟಿಗೆ ಬರೀತಾ ಇರ್ತಾರೆ, ಅದು ತಪ್ಪು ಫಾರ್ಮೇಟು, ಅದು ಬರೆಯುವ ಲಕ್ಷಣವೇ ಅಲ್ಲ. ಮೊದಲಿಗೆ 4 ಮಾರ್ಕ್ಸಿನ ಬರೀತಾ ಇರ್ತಾರೆ, ಬರೆದು ಒಂದೇ ಒಂದು ಕ್ವಶನ್ ಆದ ತಕ್ಷಣ ಮತ್ತೆ MCQs ಬರೀತಾ ಇರ್ತಾರೆ, ಅದಾದ ತಕ್ಷಣ ಒಂದೇ ಸಲ ಲೆಟರ್ ರೈಟಿಂಗ್ ಬರೀತಾ ಇರ್ತಾರೆ. ಅಂದರೆ ಮೈಂಡ್ಸೆಟ್ಟು ಅವ್ರದ್ದು ಹಿಡಿತದಲ್ಲಿಲ್ಲ ಅಂತ. ನಿಮ್ಮ ಮೈಂಡ್ಸೆಟ್ ನಿಮ್ಮ ಹಿಡಿತದಲ್ಲೇ ಇಲ್ಲ ಅಂತ. ವಿದ್ಯಾರ್ಥಿಗಳೇ, ದಿಸ್ ಈಸ್ ಅ ರಾಂಗ್ ಫಾರ್ಮೇಟ್. ಹಾಗಿದ್ರೆ ಯಾವ ರೀತಿಯಾಗಿ ನಿಮ್ಮ ಆನ್ಸರ್ ಪೇಪರ್ ಬರೀಬೇಕು ಇದನ್ನು ಇವತ್ತಿನಿಂದನೇ ಕಲೀರಿ. ಯೂನಿಟ್ ಟೆಸ್ಟ್ 2ನಲ್ಲೂ ಹಾಗೆ ಬರೀರಿ. ನಿಮ್ಮ ಲೆಕ್ಚರು ಕರೆದು ಹೇಳಬೇಕು, ಏನು ಬರೆದಿದೆ, ಸುಂದರವಾಗಿದೆ ಕಣೋ, ಭಾಳ ಖುಷಿ ಆಯ್ತು ಕಣೋ, ಆದರೆ ಸ್ವಲ್ಪ ಓದು, ಇಂಪ್ರೂವ್ ಆಗ್ತೀಯಾ, ಸ್ವಲ್ಪ ಓದು, ಒಳ್ಳೆ ಆನ್ಸರ್ ಬರುತ್ತೆ, ಸ್ವಲ್ಪ ಓದು ಅಂತ ನಿಮಗೆ ಕರೆದು ಹೇಳಂಗಿರಬೇಕು. ಆ ರೀತಿಯಾಗಿ ಬರೀರಿ. ಹಾಗಿದ್ರೆ ಹೇಗೆ ಬರೀಬೇಕು ಅಂತ ಹೇಳಿದರೆ, ಇಮ್ಯಾಜಿನ್ ಯುವರ್ ಸೆಲ್ಫ್, ನೀವು ಆನ್ಯುವಲ್ ಎಕ್ಸಾಮನ್ನು ಬರೀತಾ ಇದ್ದೀರಾ ಅಂದ್ಕೊಂಡಾಗ ಫಸ್ಟ್ ಮೇನ್ ಕ್ವಶನ್ನು ಫಸ್ಟ್ ಪೇಪರಲ್ಲಿ ನೀಟಾಗಿ ಎಲ್ಲ MCQsಗಳು ಒಂದೇ ಪೇಜಲ್ಲಿ ಇರಬೇಕು. ಅರ್ಥ ಆಗತ್ತೆ ರೀ ಎಲ್ಲರಿಗೂ? ಇಲ್ಲಿ ಒಂದು 4 ಬರೆದ್ನೋ, ಅಥವಾ ಮೊದಲಿಗೆ 1ನೇದು ಬರೆಯೋದು, ಅಲ್ಲಿ ಕಾಟ್ ಹಾಕೋದು, ಆಮೇಲೆ 2ನೇ ಆನ್ಸರ್ ಬರೆದು 2ನೇದಾದಮೇಲೆ 1ನೇದು ಬರೆಯೋದು, ಈ ರೀತಿಯಾಗಿ ಬರೆಯುವ ಹಾಗೆ ಇಲ್ಲ. ಆರ್ಡ್ರ್ ವೈಸಲ್ಲೇ ಇರಬೇಕು ಎಲ್ಲ MCQsಗಳು. ಹಾಗಾಗಿ ನಮ್ಮ ಕೆಲವೊಂದು ವಿದ್ಯಾರ್ಥಿಗಳು ಏನಾಗುತ್ತೆ ಗೊತ್ತಾ, ಇಲ್ಲಿ ಕೀ ಆನ್ಸರ್ಗಳ ಒಂದು ಶೀಟ್ ಇರುತ್ತೆ, ಫಸ್ಟ್ ಆನ್ಸರ್ ಹಿಂಗೆ ನೋಡ್ತಾ ಇರ್ತಾರೆ, ಹಿಂಗೆ ಟಕ 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 ಹಾಕ್ತಾ ಇರ್ತಾರೆ. ನೀವೇನು ಮಾಡಿರ್ತೀರಾ, ಫಸ್ಟ್ ಆನ್ಸರು 2 ಅಂತ ಹಾಕಿ ಬರ್ದಿರ್ತೀರ, ಸೆಕೆಂಡ್ ಆನ್ಸರು 3 ಅಂತ ಹಾಕಿ 3 ಆದ ತಕ್ಷಣ 4 ಇರೋದಿಲ್ಲ, 5 ಅಂತ ಹಾಕಿರ್ತೀರ. ಅವ್ರು ಪಟ 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 ವ್ಯಾಲ್ಯೂಯೇಷನ್ ಮಾಡ್ತಾ ಇರ್ತಾರೆ. ಮಕ್ಕಳೇ, ಒಂದು 20 ಅರ್ಧ ಗಂಟೆಯಲ್ಲಿ ಒಂದೊಂದು ಪೇಪರು 80 ಅಂಕದ ಪೇಪರ್ ವ್ಯಾಲ್ಯೂಯೇಷನ್ ಮಾಡಿ ಒಗಿತಾ ಇರ್ತಾರೆ. ಏನೋ ನಮ್ಮಂಥವ್ರು ಇರಲಿ ಬಿಡು ವಿದ್ಯಾರ್ಥಿ ಅಂತ ಹೇಳಿ ಸೀರಿಯಲ್ ನಂಬರ್ ನೋಡಿ, ಅದು ನೋಡಿ, ಇದು ನೋಡಿ ಸ್ವಲ್ಪ ಸಮಯನೂ ತಗೊಂತೀವಿ. ಎಲ್ಲರೂ ನಮ್ಮಂಥವ್ರು ಇರಲ್ಲ ಅಲ್ಲಿ, ಆಯಿತಾ? ದಯವಿಟ್ಟು ಇವತ್ತಿನಿಂದ ಎಲ್ಲ ಆರ್ಡ್ರ್ ವೈಸ್ ಬರೆಯೋದನ್ನು ಕಲೀರಿ. ಪಾರ್ಟ್ ಎ ಬರಿತಾ ಇದ್ದೀರಾ, ಪೂರ್ತಿ ಪಾರ್ಟ್ ಎ ಮುಗಿಸಿ. ಯಾವುದೋ ಒಂದು ಆನ್ಸರ್ ಗೊತ್ತಿಲ್ಲ, ಈಗ 10ನೇ ಪ್ರಶ್ನೆ MCQs ಗೊತ್ತಿಲ್ವಾ, ಅದಕ್ಕೆ 1 ಲೈನ್ ಬಿಟ್ಟರೆ ಸಾಕಲ್ವಾ? ಇಲ್ಲ ಸರ್, 2 ಮಾರ್ಕ್ಸಿನ ಕ್ವಶನ್ನ ಅದಕ್ಕೊಂದು 6 ಲೈನ್ ಬಿಟ್ಕೊಳ್ಳಿ ಸರ್, ನೋ ಪ್ರಾಬ್ಲಮ್. 1 ಲೈನ್ ಎಕ್ಸ್ಟ್ರಾ ಬಿಟ್ಟರೆ ಏನೂ ತೊಂದರೆ ಇಲ್ಲ. ಆದರೆ ಇಲ್ಲಿ 2 ಮಾರ್ಕ್ಸಿಂದ 1 ಬರ್ದೋ, ಲಾಸ್ಟ್ ಪೇಜಲ್ಲಿ 1 ಬರ್ದೋ, ಅಲ್ಲೊಂದು ಇಲ್ಲೊಂದು, ಇದನ್ನು ನಾವು ಸಿಸ್ಟಮೆಟಿಕ್ ಅಂತ ಕರೆಯಲ್ಲ. ಒಬ್ಬ ಸಿಸ್ಟಮೆಟಿಕ್ ಆಗಿ ಆ ಒಂದು ಆನ್ಸರ್ ಪೇಪರನ್ನು ತಾವುಗಳು ಕಳಿಸ್ಬೇಕಾಗಿರುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದರೆ, ಲಾಸ್ಟ್ ಇದು 4th ಸ್ಟೆಪ್. ಅದೇನು ಅಂತ ಹೇಳಿದರೆ, ರಿಲೇಟೆಡ್ ಆನ್ಸರ್ ಇರಬೇಕು ಮಕ್ಕಳೇ. ರಿಲೇಟೆಡ್ ಆನ್ಸರೇ ಇಲ್ಲ ಅಂದಮೇಲೆ ನಿಮ್ಮ ಆನ್ಸರ್ ಪೇಪರಲ್ಲಿ 0 ಮಾರ್ಕ್ಸ್ ಕೊಡ್ತಾರೆ. ಆದರೆ ನಿಮಗೇನು ಅನ್ನಿಸ್ತಾ ಇರುತ್ತೆ ಅಂದರೆ, ನಾನು ಎಲ್ಲದೂ ಕೂಡ ಬರೆದು ಬಂದಿದ್ದೀನಿ ಅಂತ. ಫಾರ್ ಗುಡ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಯಾಕಂದರೆ ನೀವು ಸೆಕೆಂಡ್ ಇಯರಲ್ಲಿ ಇದ್ದೀರಾ, ಫಸ್ಟ್ ಇಯರು ಕೂಡ ನೋಡ್ತಾ ಇದ್ದೀರಾ. ಹಾಗಾಗಿ ಒಂದು ಫಸ್ಟ್ ಇಯರ್ PUC ಆ ಒಂದು ಕ್ವಶನನ್ನು ನಿಮಗೆ ಕೇಳ್ತೀನಿ. ಈಗ ನಾನು, ಅಟ್ ವಾಟ್ ಏಜ್ ಫೆಡ್ರಿಕ್ ಡೋಗ್ಲಸ್ ಲಾಸ್ಟ್ ಹಿಸ್ ಮದರ್ ಅಂತ, ಯಾವ ವಯಸ್ಸಿನಲ್ಲಿ ಫೆಡ್ರಿಕ್ ಡೋಗ್ಲಸ್ ತನ್ನ ತಾಯಿಯನ್ನು ಕಳೆದುಕೊಳ್ಳುತ್ತಾನೆ ಅಂತ ಒಂದು ಪ್ರಶ್ನೆ ಬಂದಿತ್ತು ಅಂದ್ಕೊಳ್ಳಿ. ಹಾಗಿದ್ರೆ ಅದಕ್ಕೆ ಆನ್ಸರ್ ಏನು ಬರೀಬೇಕು? ಏನು ಬರೆದು ಕೊಡ್ತಾರೆ ಗೊತ್ತಾ ವಿದ್ಯಾರ್ಥಿಗಳು? ವೀಕ್ ಇದ್ದವರು, ಅಥವಾ ಪಾಠನೇ ಕೇಳಿದವರು, ಅಥವಾ ಅರ್ಧ ಪಾಠ ಕೇಳಿರ್ತಾರಲ್ವ, ಅವರ ಉತ್ತರಗಳು ಏನು ಅಂದರೆ, ವೆನ್ ಹಿ ವಾಸ್ ಸ್ಮಾಲ್ ಅಂತ, ಅವನು ಚಿಕ್ಕವನಿದ್ದಾಗ ತನ್ನ ತಾಯಿಯನ್ನು ಕಳೆದುಕೊಂಡ ಅಂತ. ಇದು ನಿಜವಾಗಿಯೂ ಸರಿಯಾದ ಉತ್ತರ, ಆದರೆ 0 ಮಾರ್ಕ್ಸ್ ಕೊಡ್ತಾರೆ. ಯಾಕಂದರೆ ದಟ್ ಆನ್ಸರ್ ಈಸ್ ನಾಟ್ ರಿಲೇಟೆಡ್ ಟು ದಟ್ ಕ್ವಶನ್. ಹಾಗಿದ್ರೆ ಕ್ವಶನ್ ಏನಿತ್ತು? ಅಟ್ ವಾಟ್ ಏಜ್, ಯಾವ ವಯಸ್ಸಿನಲ್ಲಿ ಅಂತ. ಯಾವ ವಯಸ್ಸಿನಲ್ಲಿ ಅಂದರೆ ವಯಸ್ಸು ಬರಬೇಕಲ್ಲಿ. ಏಜ್ ಶುಡ್ ಕಮ್ ಇನ್ ಯುವರ್ ಆನ್ಸರ್. ಅಟ್ ದ ಏಜ್ ಆಫ್ 7 ಅಂತ ಬರೀಬೇಕು. 7 ವರ್ಷವಿದ್ದಾಗ ಅವನು ತನ್ನ ತಾಯಿಯನ್ನು ಕಳೆದುಕೊಳ್ಳುತ್ತಾನೆ ಅಂತ. ಹಾಗಾಗಿ ಇದು ಲಾಜಿಕ್ಕಾಗಿ ಬರೆದಂಥ ಆನ್ಸರ್ಗಳು ಇಲ್ಲಿ ವರ್ಕೌಟ್ ಆಗಲ್ಲ. ಯಾಕಂದರೆ ಬಹಳ ಜನ ವಿದ್ಯಾರ್ಥಿಗಳು ನನಗೆ ಕಮೆಂಟ್ಸ್ಗಳಲ್ಲಿ ಕೇಳ್ತಾ ಇರ್ತೀರಾ, ಸರ್ ನನಗೆ ಪಾಠ ಪೂರ್ತಿ ಗೊತ್ತಿದೆ ಸರ್, ಆನ್ ಚಿಲ್ಡ್ರನ್ನು, ಸೆಕೆಂಡ್ ಇಯರ್ PUC ಆನ್ ಚಿಲ್ಡ್ರನ್ ಅಂತ ನಿಮಗೊಂದು ಪೋಯಮ್ ಇದೆ ಅಲ್ವಾ ಸರ್, ಆನ್ ಚಿಲ್ಡ್ರನ್ ನನಗೆ ಸಂಪೂರ್ಣವಾಗಿ ಗೊತ್ತಿದೆ ಸರ್, ನಾನು ನನ್ನ ಓನಾಗಿ ಬರಿಬೋದು ಆನ್ಸರು. ಎಸ್, ನಿಮಗೆ ಲ್ಯಾಂಗ್ವೇಜ್ ಇರುವಂಥದ್ದೇ ಓನಾಗಿ ಮಗು ಕಲೀಲಿ, ಲಿಟ್ರೇಚರನ್ನು ಬರೆಯುವಂಥದ್ದು, ಸ್ಕಿಲ್ ಡೆವಲಪ್ ಆಗಲಿ ಅಂತ. ಆದರೆ ನನ್ನ ವಿದ್ಯಾರ್ಥಿಗಳೇ, ಕೀ ಪಾಯಿಂಟ್ಸನ್ನು ಬಿಟ್ಟು ನೀವು 1 ಅಲ್ಲ 10 ಪೇಜ್ ತುಂಬಿಸಿದ್ರೂ ಕೂಡ ಅದಕ್ಕೆ 2 ಮಾರ್ಕ್ಸ್ ಸಿಗೋದು. ಈಗ 4 ಅಂಕದ ಪ್ರಶ್ನೆ ಅಂದ್ಕೊಳ್ಳಿ, 4 ಮಾರ್ಕ್ಸ್ ಕ್ವಶನ್ ಅಂದ್ಕೊಳ್ಳಿ. ನೀವು ಲಾಜಿಕ್ಕಾಗಿ ಸುಮ್ಮನೆ ಬರೆದಿರ್ತೀರ, ಆನ್ ಚಿಲ್ಡ್ರನ್ ಇಸ್ ಅ ವೆರಿ ಬ್ಯೂಟಿಫುಲ್ ಪೋಯಮ್ ರಿಟನ್ ಬೈ ಹಾಗೆ ಹೀಗೆ ಬರೆದು, ಎಲ್ಲೂ ಕೂಡ ಬೋ ಅಂತ ಇಲ್ಲ, ಆ್ಯರೋ ಅಂತ ಇಲ್ಲ, ಆರ್ಚರ್ ಅಂತ ಇಲ್ಲ, ಹೌದಲ್ವಾ, ಪ್ರೊಫೆಟ್ ಅಂತ ಇಲ್ಲ, ವುಮೆನ್ ಅಂತ ಇಲ್ಲ, ಹೌದಲ್ವಾ, ಲವ್ ಅಂತ ಇಲ್ಲ, ಥಾಟ್ಸ್ ಅಂತ ಇಲ್ಲ, ಥ್ಯಾರಿಸ್ ಅಂತ ಇಲ್ಲ, ಟುಮಾರೋ ಅಂತ ಇಲ್ಲ. ಟೋಟಲ್ 10 ನಿಮಗೆ ಕೀ ಪಾಯಿಂಟ್ಸ್ ಕೊಟ್ಟೆ. ಈ 10 ಕೀ ಪಾಯಿಂಟ್ಸು ನಿಮ್ಮ ಆನ್ಸರಲ್ಲಿ ಇಲ್ಲ ಅಂದಾಗ ಅವ್ರು ಏನು ಮಾಡ್ತಾರೆ ಅಂದರೆ 0 ಮಾರ್ಕ್ಸ್ ಹಾಕಿ ಕಳಿಸ್ತಾರೆ. ನಿಮಗೆ ನಾನು ಹೇಳ್ತಿರುವಂಥದ್ದು ಗೊತ್ತಾಗ್ತಾ ಇದೆ ಅನಿಸುತ್ತೆ. ರಿಲೇಟೆಡ್ ಆನ್ಸರ್ ಇಲ್ಲ ಅಂದರೆ ನೀವು ಪೇಪರ್ ಎಷ್ಟೇ ಚೆನ್ನಾಗಿ ಬರೆದು ಬಂದರೂ ಕೂಡ ನಿಮಗೆ ಖುಷಿ ಸಿಗ್ಬೋದು, ಆದರೆ ಅಂಕಗಳು ಸಿಗಲ್ಲ.
ಹಾಗೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ 4 ಸ್ಟೆಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ಆಟೋಮೆಟಿಕ್ಕಾಗಿ ನಿಮ್ಮ ಆನ್ಸರ್ ಪೇಪರಲ್ಲಿ ಅಂಕಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಬೇಕಾದ್ರೆ ನೀವು ಯೂನಿಟ್ ಟೆಸ್ಟ್ 2ನಲ್ಲೇ ಪ್ರಾಕ್ಟೀಸ್ ಮಾಡಿ ನೋಡಿ, ಅದನ್ನು ಇಂಪ್ಲಿಮೆಂಟ್ ಮಾಡಿ. ನಾನು ಹೇಳ್ತೀನಲ್ವಾ, ಅದನ್ನು ಇಂಪ್ಲಿಮೆಂಟ್ ಮಾಡಿ. ಯೂನಿಟ್ ಟೆಸ್ಟ್ 2ನಲ್ಲಿಯೇ ಸುಂದರವಾದ ಹ್ಯಾಂಡ್ ರೈಟಿಂಗ್ ಬರೀರಿ. ನೋಡಿ, ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ನೀಟ್ ಹ್ಯಾಂಡ್ ರೈಟಿಂಗ್, ಆರ್ಡರ್ ವೈಸಲ್ಲಿ ಬರೀರಿ. ಸ್ಕ್ರಿಬ್ಲಿಂಗ್ ಏನು ಕೂಡ ಎಲ್ಲೂ ಕಾಟುಚಿತ್ ಹಾಕಬೇಡಿ. ಹಾಗೂ ರಿಲೇಟೆಡ್ ಆನ್ಸರನ್ನು ಬರೆದು ನೀವು ಒಮ್ಮೆ ನೋಡಿ ನಿಮ್ಮ ಹೇಗೆ ಆಟೋಮೆಟಿಕ್ಕಾಗಿ ಆಯಿತಾ ನಿಮ್ಮ ಮಾರ್ಕ್ಸ್ಗಳು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮ್ಮ ಯೂನಿಟ್ ಟೆಸ್ಟಿಗೆ ತಯಾರಿ ನಡೆಸಲಿಕ್ಕಾಗಿ ಆರ್ಟ್ಸ್, ಕಾಮರ್ಸ್ ಹಾಗೂ ಸೈನ್ಸ್ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಸಬ್ಜೆಕ್ಟಿನ 3 ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಆ ಲಿಂಕ್ಸ್ಗಳನ್ನು ಉಪಯೋಗಿಸ್ಕೊಂಡು ಪ್ರಿಪೇರ್ ಆಗ್ತಾಯಿರಿ. ಐ ಆಮ್ ಪ್ರಿಪೇರಿಂಗ್, ಆಯಿತಾ. ನಾನು ಕೂಡ ಪ್ರಿಪೇರ್ ಆಗ್ತಾಯಿದ್ದೀನಿ. ಏನಕ್ಕೆ ಅಂದರೆ ನಮ್ಮ ಮಕ್ಕಳಿಗೆ ಇಂಪಾರ್ಟೆಂಟ್ ವಿತ್ ಆನ್ಸರ್ ಕೊಡಬೇಕು ಅಂತ ಈಗಾಗಲೇ ಎಲ್ಲ ಸೆಟ್ ಆಗಿದೆ ಸರ್. ಶೆಡ್ಯೂಲ್ ಮಾಡಿದ್ದೇನೆ, ಯಾಕಂದರೆ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಯೂನಿಟ್ ಟೆಸ್ಟು ನಡೆಯುತ್ತೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಹೋಪ್ ಕಮೆಂಟಿನ ಮುಖಾಂತರ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಹಾಕಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.